ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಮೂನ್ಸ್, ಡಿಫ್ರೆಂಟ್ ಫೇಸಸ್ ಆಫ್ ಮೂನ್ಸ್ ಅಂಡ್ ಕ್ಲೈಮೇಟ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದರ ಕಂಟಿನ್ಯೂ ಮಾಡೋಣ. ಅಟ್ ದ ಹಾರ್ಟ್ ಆಫ್ ಬೋತ್ ದ ಪ್ರಾಬ್ಲಮ್ ಆ್ಯಂಡ್ ಎನಿ ಪಾಸಿಬಲ್ ಸೊಲ್ಯೂಷನ್ ಈಸ್ ಅಸ್ ವಿ ಹಾರ್ಡ್ ದ ಒನ್ಸ್ ಇನ್ಫ್ಲುಯೆನ್ಸಿಂಗ್ ಅರ್ತ್ಸ್ ಕ್ಲೈಮೇಟ್. ನಾವೆಲ್ಲರೂ ಈಗ ನಮ್ಮ ಭೂಮಿ ಮಾನವನ ಇತರ ಚಟುವಟಿಕೆಗಳಿಂದ ನಮ್ಮ ಭೂಮಿ ಆ್ಯಕ್ಚುಲಿ ಇವಾಗ ಅಪಾಯದಲ್ಲಿದೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಅದೇ ರೀತಿ ನಮ್ಮ ಭೂಮಿಯನ್ನು ನಾವು ಯಾವ ರೀತಿ ಇಟ್ಟಿದ್ದೀವಿ ಅಂದರೆ, ಭೂಮಿ ಈಗ ತೊಂದರೆಗಳಲ್ಲಿ ಹೃದಯ ಭಾಗದಲ್ಲಿದೆ, ಸೆಂಟ್ರ್. ಈಗ ಹಾರ್ಟಿಗೆ ಎಫೆಕ್ಟ್ ಆದರೆ ಹೇಗಾಗುತ್ತೋ ಅಷ್ಟು ತೊಂದರೆಯಲ್ಲಿ ನಮ್ಮ ಭೂಮಿ ಇದೆ. ದ ಹಾರ್ಟ್ ಆಫ್ ಬೋತ್ ದ ಪ್ರಾಬ್ಲಮ್ ಆ್ಯಂಡ್ ಎನಿ ಪಾಸಿಬಲ್ ಸಿಚುವೇಶನ್ ಇಸ್ ಅಸ್ ವಿ ಆರ್ ದ ಒನ್ಸ್ ಇನ್ಫ್ಲುಯೆನ್ಸಿಂಗ್ ಅರ್ತ್ ಕ್ಲೈಮೇಟ್. ನಾವು ತೊಂದರೆಯ ಹೃದಯ ಭಾಗದಲ್ಲಿರೋದ್ರಿಂದ ನಮ್ಮ ಭೂಮಿಯಲ್ಲಿ ಅದಕ್ಕೆ ಆದಷ್ಟು ಆ ತೊಂದರೆಗೆ ಏನೇನು ಪರಿಹಾರಗಳನ್ನ ಕಂಡುಹಿಡ್ಕೋಬೇಕು, ಅದಕ್ಕೆ ಸೊಲ್ಯೂಷನ್ ಏನೇನು ಮಾಡ್ಕೋಬೇಕು, ಆ ತೊಂದರೆಯಿಂದ ನಮ್ಮ ಭೂಮಿಯನ್ನು ರಕ್ಷಿಸ್ಕೊಳ್ಳೋದಕ್ಕೆ, ಮತ್ತು ನಮ್ಮ ಅರ್ತ್ ಕ್ಲೈಮೇಟ್ಸನ್ನು, ನಮ್ಮ ಈ ಭೂಮಿಯ ಉತ್ತಮ ಪರಿಸರಕ್ಕೆ ಏನೆಲ್ಲ ಮಾಡಬಹುದಾದಂತಹ ಸಾಧ್ಯತೆಗಳಿದೆ ಅದನ್ನೆಲ್ಲ ಮಾಡ್ಬೋದು ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನೋಡಿ, ಈಗಿದ್ದಂತಹ ಉತ್ತಮ ಪರಿಸರ, ಈ ಎಲ್ಲೂ ಪಾಂಡ್ಸ್ ಇಲ್ಲ, ಲೇಕ್ ಇಲ್ಲ, ರಿವರ್ಸ್ ಇಲ್ಲ, ನೋಡಿ ಎಲ್ಲ ರೀತಿಯ ಜೀವರಾಶಿಗಳಿದೆ ಅಲ್ವಾ. ಈ ರೀತಿ ಕ್ಲೈಮೇಟೇ ಇಲ್ಲ. ನಾವೆಲ್ಲ ಏನೋ ಈ ರೀತಿ ಮರಗಳನ್ನ ಕಡಿದು, ಟ್ರೀಸ್ನ ಪ್ಲಾಂಟ್ಸ್ ಎಲ್ಲ ಇದು ಮಾಡಿ, ಆ ಕಾಡಿನಲ್ಲಿರ್ತಕ್ಕಂಥ ಎಷ್ಟೋ ಪಕ್ಷಿಗಳಿಗೆ, ಬರ್ಡ್ಸ್ಗೆಲ್ಲ ಇದೆ ಈ ಟ್ರೀಸೇ ಆವಾಸ ಸ್ಥಾನ. ಈ ಮರನ ಕಡಿದ್ರೆ ಈ ಬರ್ಡ್ಸ್ ಎಲ್ಲುತ್ತೆ ಅಲ್ವಾ. ಈ ಬರ್ಡ್ಸ್ಗೆ ಅದು ಲೈಫ್ನ ಕಟ್ಕೊಳ್ಳೋದಕ್ಕೆ, ಅದಕ್ಕೆ ಜೀವನಕ್ಕೆ ಜಾಗನೇ ಇಲ್ದಾಗುತ್ತೆ. ಈಗ ಎಲ್ಲ ಕಡೆ ಮನೆಗಳನ್ನ ಕಟ್ಟಿ, ಬಿಲ್ಡಿಂಗ್ಸ್ನ ಕಟ್ಟಿ, ಅಲ್ಲಿ ಅದಕ್ಕೆ ಏನು ಸಿಗಲ್ಲ, ಒಂದು ಹಣ್ಣು ಸಿಗಲ್ಲ, ಅದು ಗೂಡನ್ನ ಕಟ್ಕೊಳ್ಳೋಕಲ್ಲಿ ಜಾಗ ಸಿಗಲ್ಲ. ಈ ಮರಗಳಿದ್ರೆ ಮರದ ಮೇಲೆ ಪಕ್ಷಿಗಳು, ಹಕ್ಕಿಗಳು ಮತ್ತು ಆ ಕಾಡಿನಲ್ಲಿ ಈ ಥರ ಎಲ್ಲ ಪ್ರಾಣಿಗಳು ಎಲ್ಲ ವಾಸಿಸುತ್ತೆ. ಅವುಗಳ ಸಂಕುಲನೂ ಅವುಗಳ ಸಂತತಿನೂ ಬೆಳೆಯುತ್ತೆ. ನಾವು ಮರಗಳನ್ನೇ ಕಡಿತಾ ಬಂದರೆ ಪಕ್ಷಿ ಪ್ರಾಣಿಗಳಿರಲ್ಲ. ಈ ಪಕ್ಷಿ ಪ್ರಾಣಿಗಳಿದ್ರೆ ಅವು ತಿನ್ನಂಥ ಹಣ್ಣಿನ ಬೀಜಗಳನ್ನ ಬೇರೆ ಕಡೆಗೆ ಹೋಗಿ ಹಾಕುತ್ತೆ, ಮತ್ತೆ ಮರಗಳು ಹುಟ್ಟುತ್ತೆ. ಈ ರೀತಿ ಕ್ಲೈಮೇಟ್ ಶುದ್ಧವಾಗಿ, ಸ್ವಚ್ಛಂದವಾಗಿ ನಮ್ಮ ಭೂಮಿ ಇರುತ್ತೆ. ಆದರೆ ನಾವು ಮಾಡ್ತಿರ್ತಕ್ಕಂಥ ಚಟುವಟಿಕೆಗಳಿಂದ ಇದೆಲ್ಲ ನಾಶ ಆಗಿದೆ. ಹಾಗಾಗಿ ನಾವು ತುಂಬ ಅಪಾಯದಲ್ಲಿದ್ದೀವಿ. ಬಟ್ ವಿ ಆರ್ ಆಲ್ಸೋ ದ ಒನ್ಸ್ who can and must use science to understand these changes and guide our actions. At least ನಾವು ಈ ವಿಜ್ಞಾನ ಓದೋದ್ರ ಮೂಲಕ ನಾವು ಬದಲಾಗಿ ನಮ್ಮ ಸುತ್ತಮುತ್ತಲಿರೋರಿಗೆ ಗೈಡ್ ಮಾಡಿ, ಅಂದರೆ ನಮ್ಮ ಪರಿಸರವನ್ನು ಹೇಗೆ ಉಳಿಸ್ಕೋಬೇಕು, ನಮ್ಮ ಅರ್ತ್, ನಮ್ಮ ಭೂಮಿಯನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಮತ್ತು ಈ ವಿಜ್ಞಾನ ಓದೋದ್ರಿಂದ ಮಸ್ಟಾಗಿ ನಾವು ಖಂಡಿತವಾಗಿ ನಮ್ಮ ಪರಿಸರವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೇಬೇಕಿದೆ. ಅದನ್ನು ಇತರರಿಗೆ ಅದನ್ನು ಹೇಗೆ ಪರಿಸರ, ನಮ್ಮ ಭೂಮಿಯನ್ನು ಉಳಿಸ್ಕೋಬೇಕು ಅಂತ ಗೈಡ್ ಮಾಡಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿದೆ. ದ ಸೇಮ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ದಟ್ ವಿ ಹ್ಯಾವ್ ಗೈಡೆಡ್ ಅವರ್ ಜರ್ನಿ ಥ್ರೂ ದ ಮಿಡಲ್ ಸ್ಟೇಜಸ್, ಅಬ್ಸರ್ವಿಂಗ್, ಮೆಷರಿಂಗ್, experimenting will be key in helping us protect the delicate balance on which life depends. ಇಲ್ಲಿ ನಾವು ಸೈಂಟಿಫಿಕ್, ವೈಜ್ಞಾನಿಕವಾದ ತತ್ವಗಳಲ್ಲೂ ಸಹ ನಾವು ಇದೇ ತತ್ವಜ್ಞಾನದಲ್ಲಿ ನಿಮಗೆಲ್ಲ ಈ ಒಂದು ಪಯಣದಲ್ಲಿ ನಿಮ್ಮೆಲ್ಲರಿಗೂ ಗೈಡ್ ಮಾಡುವಂಥದ್ದು ಏನಂದರೆ, ಸರಿಯಾದ ಒಂದು ಅಬ್ಸರ್ವೇಷನ್, ವೀಕ್ಷಣೆಯನ್ನು ಮಾಡಿ, ಅಳತೆ ಮಾಡಿ, ಎಕ್ಸ್ಪೆರಿಮೆಂಟ್, ಪ್ರಯೋಗಗಳನ್ನ ನಡೆಸಿ, ಅದು ಇತರರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಎಲ್ಲರಿಗೂ ಸಹಾಯ ಆಗುವಂತೆ ನಮ್ಮ ಭೂಮಿಯನ್ನು ರಕ್ಷಿಸ್ಕೊಂಡು ನಾವೆಲ್ಲರೂ ಒಬ್ಬರಿಗೊಬ್ಬರು ಕಾಪಾಡಿಕೊಂಡು ಒಂದು ಬ್ಯಾಲೆನ್ಸ್ ಆಗಿ ಇರೋ ಹಾಗೆ ಇರುವಂತೆ ಇದು ಗೈಡ್ ಮಾಡುತ್ತೆ. ದ ಚಾಲೆಂಜಸ್ ಹೆಡ್ ವುಡಂಟ್ ಆಲ್ವೇಸ್ ಬಿ ಈಸಿ. ನಾವು ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಪರೀಕ್ಷೆಗಳು, ಚಾಲೆಂಜಸ್ಗಳು ತುಂಬ ಇರುತ್ತೆ. ತುಂಬ ಈಸಿಯಾಗಿರಲ್ಲ, ಸುಲಭವಾಗಿರಲ್ಲ. ಆದರೆ ವಿ ಹೋಪ್ ಸಮ್ ಆಫ್ ಯು ವಿಲ್ ಟ್ರೈ ಟು ಸಾಲ್ವ್ ದೀಸ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ವಿತ್ ಕ್ಯೂರಿಯಾಸಿಟಿ ಆಸ್ ಯುವರ್ ಗೈಡ್. ಆದರೆ ಈ ಒಂದು ನಮ್ಮ ಭೂಮಿಗೆ ಬಂದಿರತಕ್ಕಂಥ, ನಮ್ಮ ಪರಿಸರಕ್ಕೆ ಆಗಿರ್ತಕ್ಕಂಥ ಈ ಸಮಸ್ಯೆ, ಈ ತೊಂದರೆಯನ್ನು ನೀವೆಲ್ಲರೂ ಈ ವಿಜ್ಞಾನವನ್ನು ಓದೋದ್ರ ಮೂಲಕ ಅದನ್ನು ಎಲ್ಲರೂ ಮಸ್ಟಾಗಿ ಖಂಡಿತವಾಗಿಯೂ ಆ ಒಂದು
ಕಷ್ಟಕರವಾದಂಥ ಡಿಫಿಕಲ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ಅಂತೇಳಿ ಹೇಳ್ತಿದೆ. ಅರ್ಥ ಆಗ್ತಿದೆಯಾ? ಸಿ ನೆಕ್ಸ್ಟ್, ಟು ಹೆಲ್ಪ್ ಯು ಥಿಂಕ್ ಲೈಕ್ ಎ ಸೈಂಟಿಸ್ಟ್, ಲೆಟ್ us go back to a question we asked on first page. Why is one side of a puri thinner than the other? ಈಗೆಲ್ಲ ಹಾಗಾದರೆ ನಾವು ಬರೀ ಪ್ರಶ್ನೆಗಳನ್ನ ಕೇಳೋದು, ಕುತೂಹಲಗಳು ಹುಟ್ಟೋದು ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಅಂದ್ಕೊಂಡಿದ್ವಿ. ಆದರೆ ನಾವು ಸಹ ವಿಜ್ಞಾನಿಗಳಂತೆ ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡೋಣ. ಫಸ್ಟ್ ಪೇಜಲ್ಲಿ ಒಂದು ಕ್ವಶನ್ ಇತ್ತು, ಪೂರಿ ಯಾಕೆ ಒಂದು ಸೈಡ್ ಉಬ್ಬಿರುತ್ತೆ, ಒಂದು ಸೈಡ್ ತುಂಬ ತಿನ್ನಾಗಿರುತ್ತೆ, ತೆಳುವಾಗಿರುತ್ತೆ ಅಂತೇಳಿ. ಅದಕ್ಕೆ ಪ್ರಶ್ನೆಗಳನ್ನ ಹಾಕ್ತಾ ಹೋಗೋಣ. ಫಸ್ಟ್ಲಿ, ರಿಮೆಂಬರ್ ದಟ್ ಸೈನ್ಸ್ ಈಸ್ ಎವ್ರಿವೇರ್. ಫಸ್ಟ್ ನಿಮ್ಮ ತಲೆಯಲ್ಲಿ ಏನಿರಬೇಕು, ವಿಜ್ಞಾನ ಅನ್ನೋದು ನಮ್ಮ ಸುತ್ತಮುತ್ತ ಎಲ್ಲ ಕಡೆಯೂ ವಿಜ್ಞಾನವಿದೆ ಎಂಬುದು ನೀವು ತಿಳ್ಕೊಳ್ಬೇಕು. ಯು ಡೋಂಟ್ ನೀಡ್ ಎ ಫ್ಯಾನ್ಸಿ ಲ್ಯಾಬೊರೇಟರಿ ಟು ಡೂ ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್. ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ಸ್ ಪ್ರಯೋಗಗಳನ್ನ ಮಾಡಬೇಕು ಅಂದರೆ ನಿಮಗೆ ವಿಜ್ಞಾನದ ಪ್ರಯೋಗಶಾಲೆನೇ ಬೇಕು ಅಂತಿಲ್ಲ, ಲ್ಯಾಬೊರೇಟ್ರಿನೇ ಬೇಕು, ಸೈಂಟಿಫಿಕ್ ಲ್ಯಾಬೊರೇಟ್ರಿ, ಸೈನ್ಸ್ ಲ್ಯಾಬೊರೇಟ್ರಿನೇ ಬೇಕು ಅಂತ ಏನಿಲ್ಲ. ಈವನ್ ಯುವರ್ ಕಿಚನ್ ಅಟ್ ಹೋಮ್ ಈಸ್ ಎ ವಂಡರ್ಫುಲ್ ಪ್ಲೇಸ್ ಟು ಅಬ್ಸರ್ವ್ ಆ್ಯಂಡ್ ಆಸ್ಕ್ ಕ್ವೆಷನ್ಸ್. ನಿಮ್ಮ ಅಡಿಗೆ ಮನೆಯೇ ನಿಮಗೆ ಉತ್ತಮವಾದಂಥ ಅದ್ಭುತವಾದಂಥ ಒಂದು ಜಾಗ, ನಿಮ್ಮ ಎಲ್ಲ ವೈಜ್ಞಾನಿಕ ಚಿಂತನೆಗಳನ್ನ ಮಾಡೋದಕ್ಕೆ, ಪ್ರಶ್ನೆಗಳನ್ನ ಕೇಳೋದಕ್ಕೆ. ಬಿಕಾಸ್ ನಮ್ಮ ಅಡಿಗೆ ಮನೆಯಲ್ಲಿ ನಮ್ಮಮ್ಮ ಏನು ಮಾಡ್ತಾರೆ ಅದೇ ಒಂದು ಕೆಮಿಸ್ಟ್ರಿ ಥರ, ಅದು ರಸಾಯನಶಾಸ್ತ್ರ ಥರ. ಈಗ ನಾವು ರಸಾಯನ ಮಾಡಿದ್ರೆ ಹೇಗೆ ಇರುತ್ತೋ ಈಸ್ ಎ ರಸಾಯನಶಾಸ್ತ್ರ. ಕೆಮಿಸ್ಟ್ರಿ ಮೀನ್ಸ್ ಈಸ್ ಎ ಸೈನ್ಸ್. ನಮ್ಮೆಲ್ಲ ಪ್ರಶ್ನೆಗಳು ಅಲ್ಲೇ ನಾವು ಹಾಕ್ಬೋದು, ಉತ್ತರವನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಆಲ್ ಯು ನೀಡ್ ಈಸ್ ಟು ಸ್ಟಾರ್ಟ್ ವಿತ್ ಕ್ಯೂರಿಯಾಸಿಟಿ, ಕೇರ್ಫುಲ್ ಅಬ್ಸರ್ವೇಷನ್ ಆ್ಯಂಡ್ ಆಸ್ಕಿಂಗ್ ವಾಟ್ ಹ್ಯಾಪನ್ಸ್ ಇಫ್. ನೀವೆಲ್ಲರೂ ನಿಮ್ಮ ಪ್ರಶ್ನೆಗಳನ್ನು ಸರಿಯಾದ ವೀಕ್ಷಣೆಯೊಂದಿಗೆ ಏನಾಗ್ತಿದೆ, ಹೇಗಾಗ್ತಿದೆ ಎಂಬ ಕುತೂಹಲದೊಂದಿಗೆ ಕೇಳೋದಕ್ಕೆ ಪ್ರಾರಂಭ ಮಾಡಿ. ಹ್ಯಾವ್ ಯು ನೋಟಿಸ್ಡ್ ಹೌ ಎ ಪೂರಿ ಆರ್ ಎ ಬಥೂರಾ ಪಫ್ ಅಪ್ ವೆನ್ ಪ್ಲೇಸ್ಡ್ ಇನ್ ಹಾಟ್ ಆಯಿಲ್. ಬತೂರ ಇರ್ಬೋದು ಅಥವಾ ಪೂರಿ ಇರ್ಬೋದು, ನೀರೊಳಗೆ ಆ ಹಿಟ್ಟನ್ನು ನೀಟಾಗಿ ಒತ್ತಿ ಹಾಕಿದ್ರೆ, ಎಣ್ಣೆ ಒಳಗೆ ಹಾಕಿದ್ರೆ ಯಾಕೆ ಅದು ಉಬ್ಕೊಳ್ಳುತ್ತೆ, ಪಫ್ ಥರ ಆಗುತ್ತೆ? ಯಾಕೆ ಬಿಸಿಯಾಗಿರ್ತಕ್ಕಂಥ ಎಣ್ಣೆಗೆ ಹಾಕಿದ್ರೆ ಯಾಕೆ ಉಬ್ಕೊಳ್ಳುತ್ತೆ? ನಿಮ್ಮ ಫಸ್ಟ್ ಪ್ರಶ್ನೆ ಆಗಿರ್ಬೋದು. ಆರ್ ಹೌ ಎ ಪುಲ್ಕಾ ಸ್ವೆಲ್ಸ್ ವೆನ್ ಪುಟ್ ಡೈರೆಕ್ಟ್ಲಿ ಆನ್ ದ ಫ್ಲೇಮ್. ಡೈರೆಕ್ಟಾಗಿ ನಾವು ಬೆಂಕಿಗೆ ಹಿಡಿದ್ರೆ ಅದು ಹೇಗೆ ಅದು ರೋಸ್ಟ್ ಆಗುತ್ತೆ, ಆದ ರೀತಿ ಕ್ವಶನ್ ಕೇಳ್ಬೋದು. ವೈ ಡಸ್ ಇಟ್ ಪಫ್ ಅಪ್ ಲೈಕ್ ಎ ಬಲೂನ್ ಆ್ಯಂಡ್ ವೈ ಈಸ್ ಒನ್ ಸೈಡ್ ಥಿನ್ನರ್ ದ್ಯಾನ್ ದ ಅದರ್. ಹಾಗೆ ನಿಮ್ಮ ಪ್ರಶ್ನೆಗಳು ಮುಂದುವರಿತಾ ಹೋಗುತ್ತೆ. ಯಾಕೆ ಪೂರಿನ ಅಂದರೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲಿ ಮಾಡಿದಂತಹ ಹಿಟ್ಟನ್ನು ಬಿಸಿ ಎಣ್ಣೆಗೆ ಹಾಕ್ದಾಗ ಅದು ಯಾಕೆ ಉಬ್ಕೊಳ್ಳುತ್ತೆ, ಯಾಕದು ಒಂದು ಸೈಡು ಮಧ್ಯ ಉಬ್ಬಿರುತ್ತೆ, ಸುತ್ತ ತೆಳುವಾಗಿರುತ್ತೆ, ಒಂದು ಕಡೆ ದಪ್ಪ ಇರುತ್ತೆ, ಒಂದು ಕಡೆ ಸಣ್ಣ ಇರುತ್ತೆ. ಈ ರೀತಿ ಕ್ವಶನ್ಗಳು. ದೀಸ್ ಆರ್ ಕ್ವಶನ್ಸ್ ಎ ಸೈಂಟಿಫಿಕ್ ಮೈಟ್ ಆಸ್ಕ್ ಆ್ಯಂಡ್ ಯು ಕ್ಯಾನ್ ಟೂ. ಇದು ಕೇವಲ ವಿಜ್ಞಾನಿಗಳು ಮಾತ್ರ ಪ್ರಶ್ನೆ ಮಾಡಬೇಕು ಅಂತಿಲ್ಲ, ನೀವು ಸಹ ಇಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಲೆಟ್ಸ್ ಸಿ ಹೌ ವಿ ಕ್ಯಾನ್ ಇನ್ವೆಸ್ಟಿಗೇಟ್ ದಿಸ್ ಸಿಂಪಲ್ ಎವ್ರಿಡೇ ಫಿನಾಮಿನನ್ ಲೈಕ್ ಎ ಸೈಂಟಿಸ್ಟ್ ವುಡ್. ಈಗ ನಾವು ಪ್ರತಿದಿನ ನಡೀತಕ್ಕಂತಹ ಇಂಥ ಎಷ್ಟೋ ಘಟನೆಗಳಿಗೆ ನಾವು ಹೇಗೆ ಕ್ವಶನ್ಗಳನ್ನ ಕೇಳ್ಬೋದೋ, ವಿಜ್ಞಾನಿಗಳು ಹೀಗೆ ಅವರ ಇನ್ವೆಸ್ಟಿಗೇಷನ್ನ, ಅವರ ತನಿಖೆಯನ್ನು ಹೀಗೆ ಸಿಂಪಲ್ ನಾವು ಹಾಗೆ ಅವರು ಪ್ರಾರಂಭ ಮಾಡ್ಬೋದು. ನೀವು ಸಹ ಹಾಗೆ ಸರಳವಾಗಿ ನಿಮ್ಮ ಪ್ರತಿದಿನ ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ಎಷ್ಟೋ ಘಟನೆಗಳಿಗೆ ಈ ರೀತಿಯ ಸಿಂಪಲ್ ಕ್ವಶನ್ಗಳನ್ನ ಹಾಕೊಳ್ತಾ ನಿಮ್ಮ ಸೈಂಟಿಫಿಕ್ ವೈಜ್ಞಾನಿಕ ಆಲೋಚನೆಗಳನ್ನ ಮುಂದುವರಿಸ್ತಾ ಹೋಗ್ಬೋದು. ಫಸ್ಟ್ ವಿ ವಿಲ್ ಟ್ರೈ ಟು ಆಸ್ಕ್ ಎ ಸೈಂಟಿಫಿಕ್ ಕ್ವಶನ್. ಫಸ್ಟ್ ನಾವೇನು ಮಾಡಬೇಕು, ವೈಜ್ಞಾನಿಕ ನೆಲೆಯಲ್ಲಿ ವೈಜ್ಞಾನಿಕವಾಗಿ ಯಾವುದೋ ಒಂದು ಸಿಲಿ ಕ್ವಶನ್ಸ್ಗಳನ್ನ ಕೇಳೋದು ಆ ರೀತಿಯಲ್ಲ. ವೈಜ್ಞಾನಿಕ ಯಾಕೆ ಹಾಗಾಗುತ್ತೆ, ಏನು ಯಾಕಿರ್ಬೋದು, ಈ ರೀತಿ ವೈಜ್ಞಾನಿಕವಾಗಿ ಪ್ರಶ್ನೆಗಳನ್ನ ಕೇಳೋದನ್ನ ನಾವು ಫಸ್ಟ್ ಕಲಿಬೇಕು. ವಾಟ್ ಆರ್ ದ ಡಿಫರೆಂಟ್ ಥಿಂಗ್ಸ್ ದಟ್ ಮೇ ಚೇಂಜ್ ದ ವೇ ಎ ಪೂರಿ ಪಫ್ ಅಪ್ ವೆನ್ ಫ್ರೈಡ್. ಹೇಗೆ ವೈಜ್ಞಾನಿಕವಾಗಿ ಪ್ರಶ್ನೆಗಳನ್ನ ಕೇಳೋದು? ಈಗ ಪೂರಿಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಹೇಗೆ ಮಾಡ್ತಾರೋ ವೈಜ್ಞಾನಿಕವಾಗಿ ಹೇಗೆ ಚಿಂತನೆ ಮಾಡಬೇಕು? ಡಿಫ್ರೆಂಟ್ ಥಿಂಗ್ಸ್ ದಟ್ ವೇ, ವಿಭಿನ್ನವಾಗಿ ನೀವು ಆಲೋಚನೆಯನ್ನು ಮಾಡಬೇಕು. ಮೇ ಚೇಂಜ್ ದ ವೇ ಎ ಪೂರಿ ಪಫ್ ಅಪ್ ವೆನ್ ಫ್ರೈಡ್. ನಾವು ಬೇರೆ ರೀತಿಯ ಪೂರಿಯನ್ನು ಮಾಡಿದ್ರೆ, ಬೇರೆ ಶೇಪಲ್ಲಿ ಇರ್ಬೋದು ಅಥವಾ ಬೇರೆ ಆಕಾರದಲ್ಲಿ ಅಥವಾ ದಪ್ಪ ಅಥವಾ ಸಣ್ಣ ಮಾಡಿದ್ರು ಅದನ್ನು ಎಣ್ಣೆಯಲ್ಲಿ ಕರೆದಾಗ ಅದು ಪಫ್ ಥರನೇ ಬರುತ್ತಾ? ಈ ರೀತಿ ಕ್ವಶನ್ ಕೇಳ್ಬೋದು. ಟು ಆನ್ಸರ್ ದಿಸ್ ವಿ ಮೇ ವಾಂಟ್ ಟು ಡೂ ಸಮ್ ಸಿಂಪಲ್ ಎಕ್ಸ್ಪೆರಿಮೆಂಟ್. ಹೀಗೆ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್, ನೀವೇ
ಬೇರೆ ಶೇಪಲ್ಲಿ ಉದ್ದುದ್ದವಾಗಿ ಅಥವಾ ಸಿಲಿಂಡರ್ ಶೇಪಲ್ಲಿ ಅದನ್ನ ಒತ್ತಿ ಎಣ್ಣೆಗೆ ಹಾಕಿ ನೋಡುವಂಥದ್ದು, ರೌಂಡ್ ಶೇಪಲ್ಲಿ ಅಲ್ಲದೆ ಬಾಕ್ಸ್ ತರ ಒತ್ತಿ ನೋಡೋದು, ಅಥವಾ ಉದ್ದುದ್ದವಾಗಿ ಅಥವಾ ಚಪ್ಪಟೆಯಾಗಿ ಅಥವಾ ಬಾಕ್ಸ್ ತರ ಈ ರೀತಿ ಒತ್ತಿ ಎಣ್ಣೆಗೆ ಬಿಟ್ಟು ಸಿಂಪಲ್ ಎಕ್ಸ್ಪೆರಿಮೆಂಟ್ ಪ್ರಯೋಗವನ್ನು ಮಾಡ್ಬೋದು. ಫರ್ದರ್ ವಿ ಟ್ರೈ ಆ್ಯಂಡ್ ಫೈಂಡ್ ಔಟ್ ಟೂ ಮೇನ್ ಥಿಂಗ್ಸ್. ಎರಡು ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ವಾಟ್ ಆಲ್ ವಿ ಕ್ಯಾನ್ ಚೇಂಜ್ ಆರ್ ಕಂಟ್ರೋಲ್ ವೆನ್ ವಿ ಡೂ ದ experiment, and what all can we observe to see if these changes made any difference. ನಾವು ಮಾಡೋದ್ರ ಜೊತೆಗೆ ಆ ರೀತಿ ಮಾಡೋದ್ರಿಂದ ಅಥವಾ ತುಂಬ ದಪ್ಪ ಒತ್ತಿದ್ರೆ ಅದು ಎಣ್ಣೆಲಿ ಕರೆದ್ರೆ ಬರುತ್ತಾ ಇಲ್ವಾ, ತುಂಬ ತೆಳುವಾಗಿ ಒತ್ತಿದ್ರೆ ಬರುತ್ತಾ ಇಲ್ವಾ, ಬೇರೆ ಶೇಪ್ಸಲ್ಲಿ ಒತ್ತಿದ್ರೆ ಈ ರೀತಿ ಮಾಡೋದ್ರ ಜೊತೆಗೆ ವೀಕ್ಷಣೆಯು ತುಂಬ ಮುಖ್ಯವಾಗಿರುತ್ತೆ. ಏನೇನು ಬದಲಾವಣೆ ಆಗ್ತಿದೆ, ನಾವು ಆ ರೀತಿ ಚೇಂಜಸ್ ಮಾಡಿ ಮಾಡೋದ್ರಿಂದ ಅಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಎಂಬುದರ ಅಬ್ಸರ್ವೇಷನ್ ಇದೆಯಲ್ಲ, ವೀಕ್ಷಣೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. In this case, we can perhaps think of the changing the thickness and size of rolled dough. We could also try to use a different types of flour, atta, maida, etc. while frying the puri. We can also change the temperature of hot oil or try and drop the rolled dough into the oil in different ways. Drop it vertically, slide it at an angle, slide it slowly. Notice that these are things that we can control. ಏನೇನು ಹೇಳ್ತಿದ್ದಾರೆ, ನಿಮ್ಮ ಆಲೋಚನೆ, ನಿಮ್ಮ ಥಿಂಕ್ನೆಸ್ ಯಾವ ರೀತಿ ವಿಭಿನ್ನವಾಗಿರ್ಬೇಕು ಅಂದರೆ, ಈಗ ಎಣ್ಣೆಯನ್ನು ತುಂಬ ಬಿಸಿ ಮಾಡಾಕಿದ್ರೆ ಪೂರಿ ಆ ಥರ ಪಫ್ ಬರ್ಬೋದೇನೋ, ಸ್ವಲ್ಪ ಅದರ ಹಾಟ್ನೆಸ್ನ ಎಣ್ಣೆಯ ಬಿಸಿಯನ್ನು ಕಡಿಮೆ ಮಾಡಿ ಹಿಟ್ಟನ್ನು ಉದ್ದವಾಗಿ ಸಿಲಿಂಡರ್ ಶೇಪು, ವರ್ಟಿಕಲ್ ಆಗಿ, ಅಡ್ಡಡ್ಡವಾಗಿ, ಉದ್ದವಾಗಿ ಈ ಥರ ಡಿಫ್ರೆಂಟಾಗಿ ಮಾಡಿ ಎಣ್ಣೆಗೆ ಹಾಕಿದ್ರೆ ಆಗಲೂ ಪಫ್ ಬರುತ್ತೋ ಇಲ್ವೋ. ಅಥವಾ ನೀವು ಮಧ್ಯಕ್ಕೆ ಹಾಕ್ತಾರೆ ಅಲ್ವಾ ಪೂರಿಯನ್ನು ಒತ್ತಿ, ನೀವು ಸ್ಲೈಡಾಗಿ ಆ ಒಂದು ಬಾಂಡಲಿಯ ಓರೆಯಾಗಿ ಅದರ ಸೈಡಲ್ಲಿ ಆ ಹಿಟ್ಟನ್ನು ಬಿಟ್ಟರೆ ಆಗ ಪಫ್ ಬರುತ್ತೋ ಇಲ್ವೋ, ಆ ರೀತಿನೂ ಮಾಡೋದು. ಅಥವಾ ಫಾಸ್ಟಾಗಿ ಬೇಗ ಬೇಗ ಒತ್ತಿರೋವಂಥ ಪೂರಿನ ಎಣ್ಣೆಗೆ ಹಾಕಿದ್ರೆ ಪಫ್ ಬರುತ್ತೋ ಇಲ್ವೋ. ಅಥವಾ ಸ್ಲೋ ಆಗಿ ಬಿಡೋದ್ರಿಂದ ಬರುತ್ತೋ ಇಲ್ವೋ. ಈ ಎಲ್ಲ ಥಿಂಗ್ಸ್ಗಳನ್ನ ಈ ರೀತಿ ನಿಮಗೆ ಯಾವ್ಯಾವ ರೀತಿ ಆಲೋಚನೆಗಳು ಮಾಡಬೇಕು ಅಂದರೆ ಎಲ್ಲ ಹ್ಯಾಂಗಲಲ್ವೇ, ಸಣ್ಣ ಮಾಡಿದ್ರೆ ಅದರ ಸೈಜ್ ಡಿಫ್ರೆಂಟ್ ಮಾಡಿದ್ರೆ, ಅಥವಾ ಬೇರೆ ಹಿಟ್ಟಿನಲ್ಲಿ ಮಾಡಿದ್ರೆ, ಈಗ ಕೆಲವರು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಹಿಟ್ಟಲ್ಲಿ ಹೇಗೆ ಬರುತ್ತೆ, ಮತ್ತು ಗೋಧಿ ಹಿಟ್ಟಲ್ಲಿ ಹೇಗೆ ಬರುತ್ತೆ, ಈ ರೀತಿ ಬೇರೆ ಹಿಟ್ಟಿನಲ್ಲಿ ಮಾಡೋವಂಥದ್ದು, ಬೇರೆ ಶೇಪ್ಸಲ್ಲಿ ಮಾಡೋವಂಥದ್ದು, ಥಿಕ್ನೆಸ್ ತುಂಬ ತೆಳುವಾಗಿದೆ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿ ನಿಮ್ಮ ವೈಜ್ಞಾನಿಕ ಕುತೂಹಲ ಪ್ರಶ್ನೆಗಳನ್ನ ಪ್ರಯೋಗ ಮಾಡ್ಕೊಳ್ಬೋದು. However, to make sense of the changes, we also need to think of what we can observe or measure. Some of these may have just yes or no answers. In some cases there might be a number we can measure. ಈ ರೀತಿ ನಾವು ಅನೇಕ ಪ್ರಶ್ನೆಗಳನ್ನ ಹಾಕೊಂಡು ಅನೇಕ ಪ್ರಯೋಗಗಳನ್ನ ಮಾಡೋದ್ರಿಂದ ಕೆಲವೊಂದು ಹೌದು ಅಥವಾ ಇಲ್ಲ ಕೆಲವೊಂದು ಉತ್ತರಗಳು ಸಿಗುತ್ತೆ. ಅದನ್ನು ನಾವು ಗುರುತಿಸಬೇಕಾಗುತ್ತೆ ಮತ್ತು ಅಳತೆ ಮಾಡಬೇಕಾಗುತ್ತೆ. ಮೇ ಬಿ ವಿ ಕ್ಯಾನ್ ಸ್ಟಾರ್ಟ್ ಬೈ ಚೆಕಿಂಗ್ ವೆದರ್ ದ ಪೂರಿ ಪಫ್ ಅಪ್ ಎಸ್ ಆರ್ ನೋ. ನಾವು ಮಾಡುವಂತಹ ಪೂರಿಯಲ್ಲಿ ಕೆಲವೊಂದ್ಸಲ ಪಫ್ ಬರುತ್ತಾ ಇಲ್ವ ಅಂದರೆ ಎಸ್ ಆರ್ ನೋ, ಬರಲೂಬಹುದು ಬರದೇನೋ ಇರ್ಬೋದು ಅಲ್ವಾ, ಈ ರೀತಿ ಬರುತ್ತೆ. ಆರ್ ವಿ ಕ್ಯಾನ್ ಮೆಷರ್ ದ ಟೈಮ್ ಇಟ್ ಟೇಕ್ಸ್ ಪಫ್ ಅಪ್ ಸೆಕೆಂಡ್ಸ್, ಅಥವಾ ಒಂದು ನಿಮಿಷ ತಡವಾಗಿ ಟೈಮ್ ತಗೊಂಡು ಪಫ್ ಬರ್ಬೋದೇನೋ ಕೆಲವೊಂದ್ಸಲ, ಈ ರೀತಿ ಆನ್ಸರ್ಸು ಬರುತ್ತೆ. ವಿ ಕ್ಯಾನ್ ಚೆಕ್ ವೆದರ್ ಎ ವೆರಿ ಥಿಕ್ ಲೇಯರ್ ಆಫ್ ಡೋ ಸ್ಟಿಲ್ ಗಿವ್ಸ್ ಎ ಥಿನ್ ಸ್ಲೈಡ್ ಆಫ್ ಪೂರಿ. ಅಥವಾ ಹಿಟ್ಟನ್ನು ತುಂಬ ದಪ್ಪನಾಗಿ ಒತ್ತಿದ್ರೆ ಬರುತ್ತೋ, ಅಥವಾ ತಿನ್ನಾಗಿ ತೆಳುವಾಗಿ ಒತ್ತಿದ್ರೆ ಪಫ್ ಬರುತ್ತೋ, ಉಬ್ಕೊಳ್ಳುತ್ತೋ, ಈ ರೀತಿ ನೋಡಬೇಕಾಗುತ್ತೆ. ಫರ್ದರ್, ವೈಲ್ ಡೂಯಿಂಗ್ ಸಚ್ ಎಕ್ಸ್ಪೆರಿಮೆಂಟ್ಸ್ ಇಟ್ ಈಸ್ ಬೆಟರ್ ಟು ಚೇಂಜ್ ಓನ್ಲಿ ಒನ್ ಥಿಂಗ್ ಅಟ್ ಎ ಟೈಮ್ while keeping the other conditions same. For example, if we wanted to see the effect of boiling hot and not very hot oil, we could. ಇಂತಹ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ನಾವು ಮಾಡುವಾಗ ಕೆಲವೊಂದ್ಸಲ ಈಗ ನಾವು ನೀರು ಬಿಸಿ ಮಾಡೋದು, ಕೆಲವೊಂದ್ಸಲ ಬಿಸಿಯಾಗಿರಬೇಕು ನೀರು ಸಾಕು ಕುಡಿಯೋದಕ್ಕೆ, ಕೆಲವೊಂದ್ಸಲ ತುಂಬ ಕುದೀತಾ ಇರಬೇಕು, ತುಂಬ ಬಿಸಿಯಾಗಿರಬೇಕು ಅಂತ ಬರುತ್ತೆ. ಈ ರೀತಿ ನಮ್ಮ ಪ್ರಯೋಗಗಳಲ್ಲಿ ಅನೇಕ ಬದಲಾವಣೆಗಳು, ನಮ್ಮ ಆಲೋಚನೆಗಳು ಎಲ್ಲವೂ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲಿ ನಾವು ಅತಿಯಾಗಿ ಬಿಸಿ ಮಾಡಿ ಹಾಕೋದ್ರಿಂದ ಪೂರಿ ಪಫ್ ಬರುತ್ತೋ, ಸ್ವಲ್ಪ ಬಿಸಿ ಮಾಡಿದ್ರೆ ಬರುತ್ತಾ, ಈ ರೀತಿ ಅನೇಕ ಲೆವೆಲ್ಸ್ಗಳನ್ನ ನಾವು ಥಿಂಕ್ ಮಾಡಬೇಕಾಗುತ್ತೆ. ಯೂಸ್ ಸರ್ಕಲ್ಸ್ ಆಫ್ ಡೋ ಆಫ್ ದ ಸೇಮ್ ಥಿಕ್ನೆಸ್ ಆ್ಯಂಡ್ ಡ್ರಾಪ್ ದೆಮ್ ಇನ್ ದ ಸೇಮ್ ವೇ. ಅಥವಾ ಒಂದೇ ಥಿಕ್ನೆಸ್ಸಲ್ಲಿ
ಹಿಟ್ಟನ್ನು ಕಲಸಿ ಹಿಟ್ಟನ್ನ ಹದ ಮಾಡಿ ಹಾಕೋದ್ರಿಂದ ಹೇಗೆ ಬರುತ್ತೆ ಅದನ್ನು ತಿಳ್ಕೊಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ ಎ ಗುಡ್ ಐಡಿಯಾ ಟು ಕೀಪ್ ನೋಟ್ಸ್ ಆಫ್ ಎವ್ರಿಥಿಂಗ್ ದಟ್ ಯು ಸಿ ಆ್ಯಂಡ್ ಸೆನ್ಸ್ ವೆನ್ ನೀವು ಮಾಡುವಂಥ ಪ್ರತಿಯೊಂದು ಪ್ರಯೋಗಗಳಲ್ಲೂ, ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಚೇಂಜಸ್ಸಲ್ಲೂ ಬೇರೆ ಬೇರೆ ಬದಲಾವಣೆಗಳು ಯಾವ್ದಾಗುತ್ತೆ ಅಂತ ಒನ್ಸು ನೀವು ಅದನ್ನು ನೋಟ್ ಮಾಡ್ಕೊಳ್ಳೋದು ತುಂಬ ಉಪಯೋಗ ಬರುತ್ತೆ. ಯಾವ್ಯಾವ ಈಗ ತುಂಬ ಥಿಕ್ನೆಸ್ ಮಾಡಿದಾಗ ಪಫ್ ಬಂದಿತ್ತಾ, ಪೂರಿ ಉಬ್ಬಿತಾ, ಅಥವಾ ತೆಳುವಾಗಿ ಮಾಡಿದಾಗ ಬಂದಿತ್ತಾ, ಅಥವಾ ತುಂಬ ಬಿಸಿ ಎಣ್ಣೆಗೆ ಹಾಕ್ದಾಗ ಬಂತಾ, ಅಥವಾ ಸಾಮಾನ್ಯವಾಗಿ ಬಿಸಿ ಇದ್ದ, ಅದನ್ನೆಲ್ಲವನ್ನು ನೋಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಯೋಗಗಳಲ್ಲಿ. ಅಂದರೆ ಯಾವ್ಯಾವ ಸ್ಟೇಜಸಲ್ಲಿ ಏನೇನಾಯಿತು, ಅದರಲ್ಲಿ ಯಾವುದು ಪರ್ಫೆಕ್ಟು, ಯಾವುದು ಫಾಲ್ಟ್ ಇದೆ, ಯಾವುದು ರಾಂಗ್ ಇದೆ, ಇದನ್ನು ತಿಳ್ಕೊಳ್ಬೋದು. ಡಿಡ್ ದ ಆಯಿಲ್ ಸ್ಪ್ಲಾಟರ್, smell or smoke, and after doing one round of experiments you may think of more questions. Do puri puff better when made fresh or from stored dough? What happens if I pick a hole in the puri before trying? ಅದ್ರ ಜೊತೆಗೇನು ಈ ರೀತಿ ನೀವು ಮಾಡಬೇಕಾದ್ರೆ ಕೆಲವೊಂದ್ಸಲ ಎಣ್ಣೆನ ತುಂಬ ಕಾಯಿಸಿದಾಗ ಅದು ಸ್ಮೆಲ್ ಬರ್ಬೋದು, ಅಥವಾ ಹೊಗೆ ಸ್ಮೋಕ್ ಬರ್ಬೋದು, ಅಥವಾ ನೀವು ಇದನ್ನು ಮತ್ತೆ ರಿಪೀಟ್ ಆಗಿ ಆ ಒಂದು ಎಕ್ಸ್ಪೆರಿಮೆಂಟ್ನ ಪ್ರಯೋಗಗಳನ್ನ ಮಾಡಬೇಕಾದ್ರೆ ನೀವು ಈ ರೀತಿನೂ ಥಿಂಕ್ ಮಾಡಿ ಕ್ವಶನ್ ಮಾಡ್ಕೋಬೇಕಾಗುತ್ತೆ. ಪೂರಿನ ಬೆಟರ್ ನಾವು ಒಂದು ಸ್ವಲ್ಪ ಫ್ರೆಶ್ ಆಗಿ ಕಲಸಿದ ತಕ್ಷಣ ಮಾಡಿದ್ರೆ ಚೆನ್ನಾಗಿರುತ್ತಾ, ಅಥವಾ ಸ್ಟೋರ್ಡ್ ಹಿಟ್ಟನ್ನು ಕಲಸಿ ಸ್ವಲ್ಪ ಹೊತ್ತು ಸ್ಟೋರ್ ಮಾಡಿಟ್ಟು ಸ್ವಲ್ಪ ಸಮಯ ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತಾ, ಅಥವಾ ಆ ಪೂರಿ ಮಾಡ್ಬೇಕಾದ್ರೆ ಮಧ್ಯಕ್ಕೆ ಒಂದು ಹೋಲ್, ಒಂದು ರಂಧ್ರವನ್ನು ಮಾಡಿ ಎಣ್ಣೆಗೆ ಬಿಟ್ಟರೆ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಮಾಡ್ಬೇಕಾದ್ರೆ ಒಂದೊಂದು ಸಣ್ಣ ಸಣ್ಣ ಹೋಲ್ ಮಾಡ್ತಾರೆ, ಆ ರೀತಿ ಮಾಡಿದ್ರೆ ಬರುತ್ತಾ? ಈ ರೀತಿ ಅನೇಕ ರೀತಿಯಲ್ಲಿ ನೀವು ಅದನ್ನು ಫ್ರೈ ಮಾಡಿ ಬೇರೆ ಬೇರೆ ಸ್ಟೇಜಸಲ್ಲಿ ಡಿಫ್ರೆಂಟ್ ಥಿಂಕಿಂಗಲ್ಲಿ ಮಾಡೋದ್ರಿಂದ ನಿಮಗೆ ಡಿಫ್ರೆಂಟ್ ಆಲೋಚನೆಗಳು ಬರುತ್ತೆ ಆ್ಯಂಡ್ ರಿಸಲ್ಟ್ಸ್ ಸಹ ಸಿಗುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಆಲ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಫ್ರಮ್ ಎ ಸಿಂಪಲ್ ಟು ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಆರ್ ಡನ್. ದಿಸ್ ಈಸ್ ದ ಐಡಿಯಾ ಆಫ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಪ್ರತಿಯೊಬ್ಬ ವಿಜ್ಞಾನಿಗಳು ಸಹ ಈ ರೀತಿ ಅನೇಕ ಹಂತಗಳಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಾ ಕಂಪ್ಲೀಟಾಗಿ ಸಣ್ಣದಾದ ಪ್ರಯೋಗ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ರಯೋಗಗಳಿಂದ ಹಿಡಿದು ಸಂಕೀರ್ಣವಾದ ಕಾಂಪ್ಲಿಕೇಟೆಡ್ ತುಂಬ ರಿಸ್ಕಿವರೆಗೂ ಪ್ರಯೋಗಗಳನ್ನ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ನಿಖರವಾದಂತಹ ಒಂದು ಉತ್ತರವನ್ನು ಒಂದು ತನಿಖೆಯನ್ನು ಕೈಗೊಂಡು ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಳ್ತಾರೆ. ಆ್ಯಂಡ್ ಜಸ್ಟ್ ಸೊ ಯು ನೋ, ಈವನ್ ದಿಸ್ ಸಿಂಪಲ್ ಎವ್ರಿ ಡೇ ಅಬ್ಸರ್ವೇಷನ್ ಆಫ್ ಎ ಪೂರಿ ಸ್ವೆಲ್ಲಿಂಗ್ is not really completely understood by scientists today. ಆದರೆ ಒಂದು ನಿಜ ಅಂದರೆ ಇವತ್ತವರೆಗೂ ಪೂರಿ ಯಾಕೆ ಆ ರೀತಿ ಉಬ್ಕೊಳ್ಳುತ್ತೆ ಅಂತ ಈವನ್ ಸೈಂಟಿಸ್ಟ್ಗೂ ಸಹ ಇವತ್ತವರೆಗೂ ಕಂಪ್ಲೀಟ್ ಆಗಿ ಆನ್ಸರ್ ಸಿಕ್ಕಿಲ್ಲ, ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಸೊ ವೆದರ್ ಇಟ್ ಈಸ್ ದ ಸ್ವೆಲ್ಲಿಂಗ್ ಆಫ್ ಪೂರಿ ಆರ್ ಎ ಸ್ಟ್ರಿಂಗಿಂಗ್ ಬ್ರೈಟ್ ಪಾರ್ಟ್ ಆಫ್ ದ ಮೂನ್ ಆಫ್ಟರ್ ಪೂರ್ಣಿಮಾ, let your careful observation guide you along your explorations into the investigate word of science. ಹಾಗೆ ಯಾಕೆ ಪೂರಿ ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಕೊಳ್ಳುತ್ತೆ, ಹುಣ್ಣಿಮೆಯಾದ ನಂತರ ಚಂದ್ರ ತನ್ನ ಬ್ರೈಟ್ನೆಸ್ನ, ತನ್ನ ಹೊಳಪನ್ನು ಯಾಕೆ ಕಡಿಮೆ ಆಗ್ತಾ ಬರುತ್ತೆ, ಈ ರೀತಿಯ ಎಷ್ಟೋ ಕೆಲವೊಂದು ಕ್ವಶನ್ಗಳಿಗೆ ಪರ್ಫೆಕ್ಟ್ ಆದ ಉತ್ತರ ಇವತ್ತಿನವರೆಗೂ ಸಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಂದು ಸ್ಟೇಜಸಲ್ಲೂ ನಾವು ಕೆಲವೊಂದಿನ ತುಂಬ ಪರ್ಟಿಕ್ಯುಲರ್ ಆಗಿ ಆ್ಯಂಡ್ ಕೇರ್ಫುಲ್ ಆಗಿ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಕೆಲವೊಂದು ಸ್ಟೇಜಸ್ಗಳನ್ನ ನಾವು ವೀಕ್ಷಣೆ ಮಾಡಬೇಕಾಗುತ್ತೆ ಮತ್ತು ತನಿಖೆ ಮಾಡಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಕೆಲವೊಂದು. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನು. ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಲೆಸನಿಂದ ಈ ಫಸ್ಟ್ ಲೆಸನಲ್ಲಿ ನಿಮಗೆ ಇಂಟ್ರೊಡಕ್ಷನ್, ಅಂದರೆ ನೀವು ವಿಜ್ಞಾನದ ಬಗ್ಗೆ ಯಾವ ರೀತಿ ಥಿಂಕ್ ಮಾಡಬೇಕು, ಯಾವ ರೀತಿ ನಿಮಗೆ ಕ್ಯೂರಿಯಾಸಿಟಿ ಬರಬೇಕು ಅನ್ನೋದೊಂದು ಇಂಟ್ರೊಡಕ್ಷನ್ ಅಷ್ಟೇ. ಸೆಕೆಂಡ್ ಲೆಸನಿಂದ ಕಂಪ್ಲೀಟಾಗಿ ಬೇಸ್ಡ್ ಆನ್ ಟಾಪಿಕ್ ಇರುತ್ತೆ ಆ್ಯಂಡ್ ದೆನ್ ಅದಕ್ಕೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ, ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಲೆಸನ್ಗೆ ಹೋಗೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು ಇಲ್ಲಿ ಎಕ್ಸ್ಪೆರಿಮೆಂಟ್ನ ಹೇಳಿರೋದ್ರಿಂದ ಏನೂ ಇಲ್ಲ, ನೆಕ್ಸ್ಟ್ ಲೆಸನಿಂದ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.